ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಕ್ಲೇಯಿಂದ ಬಾಳೆಗೊನೆನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ನಮಗೆ ಯೆಲ್ಲೋ ಕಲರ್, ಗ್ರೀನ್ ಮತ್ತು ಸ್ವಲ್ಪ ಮರೂನ್ ಬೇಕಾಗುತ್ತೆ. ಯೆಲ್ಲೋ, ಗ್ರೀನ್, ಮರೂನ್. ಈಗ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಈಗ ಫಸ್ಟ್ ನಾನು ಗ್ರೀನ್ ಕಲರ್ನ ತಗೋತೀನಿ. ಅದರಲ್ಲಿ ನಿಮ್ಗೆ 2 ಗೊನೆ ಬೇಕಂದರೆ ಈ ರೀತಿ ಮಾಡ್ಕೊಂಡು ಹಾಫ್ ಕಟ್ ಮಾಡ್ಕೊಳ್ಳಿ. ಇದನ್ನು ಸರ್ಕಲ್ ಮಾಡ್ಕೊಳ್ಳಿ. ಆಮೇಲೆ ಈ ರೀತಿ ಉದ್ದ ಮಾಡ್ಕೋಬೇಕು. ಮೊದಲು ಈ ರೀತಿ ಸರ್ಕಲ್ ಮಾಡಬೇಕು. ಈ ರೀತಿ ಉದ್ದ ಮಾಡಿ ಒಂದು ಸ್ವಲ್ಪ ಬೆಂಡ್ ಮಾಡಬೇಕು. ಇಷ್ಟೇ, ಬಾಳನ್ನ ಸ್ವಲ್ಪ ಬೆಂಡ್ ಮಾಡಿ ಇಷ್ಟು ಬೆಂಡ್ ಮಾಡಬೇಕು. ಬೆಂಡ್ ಮಾಡ್ಕೊಂಡ್ಮೇಲೆ ಇನ್ನೊಂದು ಬೇಕಲ್ಲ ನಿಮಗೆ, ಅದನ್ನು ಮಾಡ್ಕೋಬೇಕು. ಅದು ಸೇಮ್ ಈ ಟೈಪು. ಈಗ ನೋಡಿ ಫ್ರೆಂಡ್ಸ್, ನಾನು ಒಂದು ಸ್ವಲ್ಪ ಇದೇ ಶೇಪ್ ಟೈಪ್ ಇದನ್ನು ಒಂಚೂರು ಬೆಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆ ರೀತಿ ಬೆಂಡ್ ಮಾಡ್ಕೊಂಡ್ಮೇಲೆ ಯೆಲ್ಲೋ ಕಲರ್ ತಗೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಟ್ಟಿ ಇದ್ದರೆ ಒಂದು ಸ್ವಲ್ಪ ತಗೋಬೇಕು. ನಿಮ್ಗೆ ಎಷ್ಟು ಸೈಜ್ ಬಾಳೆಹಣ್ಣು ಬೇಕೋ ಅಷ್ಟು ಮಾಡ್ಕೋಬೋದು. ಈ ರೀತಿ ತಗೊಂಡು ಈ ಶೇಪ್, ಇಷ್ಟು ನಿಮ್ಗೆ ಯಾವ ಶೇಪ್ ಕರೆಕ್ಟಾಗಿ ಬನಾನ ಮಾಡಬೇಕಾದ್ರೆ ಬರುತ್ತಂದ್ರೂ ನೀವು ಮಾಡ್ಬೋದು. ಈ ರೀತಿ ನಾನು ಸ್ವಲ್ಪ ಈ ಶೇಪ್ ಮಾಡಿಕೊಂಡು ಇದು ತಗೊಂಡು ಹಚ್ಚಬೇಕು. ನೋಡಿ, ಈ ರೀತಿ ಇಲ್ಲಿ 4 ಹಿಂದೆ ನೀವು ಬೇಕಾದರೂ ಹಚ್ಕೋಬೋದು. ಭಾಳ ಕ್ಲೇ ಇದೆ ನನ್ನ ಹತ್ರ ಇಲ್ಲ ಅಂತ ಇಲ್ಲಿ 4 ಕೆಳಗೆ 4 ಹಚ್ಚಿ ಇಲ್ಲಿ ಹೂ ಬರುತ್ತೆ. ಈ ರೀತಿ ಹಚ್ಕೊಂಡು ನೆಕ್ಸ್ಟ್ 4 8 ಸೇಮ್ ನಿಮಗೆ ಬರುತ್ತೆ. ಈಗ ನೋಡಿ, ನಾನು ಫುಲ್ ಆ ಟೈಪ್ ಇಲ್ಲಿ 4 ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಕೆಳಗೆ ಫ್ಲವರ್ ಬರುತ್ತೆ. ಅದಕ್ಕೆ ನೀವು ಮರೂನ್ ಕಲರ್ ತಗೋಬೇಕು. ಮರೂನ ತಗೊಳ್ಳಿ. ನಿಮಗೆ ಭಾಳ ಏನು ಬೇಕಾಗಲ್ಲ, ಇಷ್ಟು ತಕ್ಕೋಬೋದು. ಅದನ್ನು ಈ ರೀತಿ ಸರ್ಕಲ್ ಮಾಡಿಕೊಂಡು ಒಂದು ಸ್ವಲ್ಪ ಕ್ಯಾರೆಟ್ ಶೇಪ್ ಮಾಡ್ಕೊಳ್ಬೇಕು. ಈ ರೀತಿ ಬರಬೇಕಾಗುತ್ತೆ. ಅಂದರೆ ಬಾಳೆಗೊನೆದು ಹೂ ಇರುತ್ತಲ್ಲ, ಆ ಟೈಪ್ ಬರಲಿ. ನಿಮಗೆ ಇನ್ನು ಸ್ವಲ್ಪ ದೊಡ್ಡ ಹೂ ಬೇಕಾದರೂ ನೀವು ಮಾಡ್ಕೋಬೋದು. ಈ ರೀತಿ ನೋಡಿ, ನಿಮ್ಗೆ ಕೆಳಗೆ ಬೇಕಾದರೆ ಬಾಳೆಹಣ್ಣು ಹಾಕೋಬೋದು. ನಾನು ಹಾಕೋತಾ ಇದ್ದೀನಿ. ಈ ರೀತಿ ನೀವು ಮಾಡ್ಕೋಬೇಕು. ಈ ಟೈಪ್ ಈ ರೀತಿ ಮಾಡ್ಕೊಂಡ್ಮೇಲೆ ನಿಮ್ಗೆ 2 ಗೊನೆ ಬೇಕಾದರೆ ನೀವು 2 ಮಾಡ್ಕೋಬೋದು. ನಾನು ಇಲ್ಲಿ 1 ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೆಳಗೆ ಮರೂನು, ಗ್ರೀನ್ ಮತ್ತು ಯೆಲ್ಲೋ ಕಲರ್ ಅಷ್ಟೇ ಸಾಕು. ಈಸಿಯಾಗಿ ಮಾಡ್ಕೋಬೋದು ಮನೆಯಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್.